ಇಡೀ ವರ್ಲ್ಡ್ನಲ್ಲಿ ಒನ್ ಆಫ್ ದ ಬೆಸ್ಟ್ ಸ್ಯಾಲ್ರಿ, ನೀವೊಂದು ಟೆಕ್ನಿಷಿಯನ್ ಆಗ್ಬೋದು, ಯಾರೇ ಆಗ್ಬೋದು, ಒಂದು ಬೆಸ್ಟ್ ಸ್ಯಾಲ್ರಿ ಸಿಗುತ್ತೆ ಅಂದರೆ ಇದು ಪೆಟ್ರೋಲಿಯಂ ಫೀಲ್ಡಲ್ಲಿ. ಯಾಕಂದರೆ ಇದು ನೋಡ್ಕೋಬೇಕು, ವಿಚ್ ಕೆರಿಯರ್ ಮೇಕ್ಸ್ ಯು ಹ್ಯಾಪಿ. ಸುಮ್ಮನೆ ಯಾವುದೋ ಇವಾಗ ಸಾಫ್ಟ್ವೇರ್ನಲ್ಲಿ ಒಂದು ಜಾಬ್ ಬರ್ತದಪ್ಪ, 1 ಲಕ್ಷ ಬರ್ತದೆ ಅಂದರೆ ಮಾಡೋದಲ್ಲ. PCMB ಆದಮೇಲೆ ಏನಪ್ಪ ನನ್ನ ಸಮಾಚಾರ, ಏನೇನು ನಾನು ಕೋರ್ಸ್ ಮಾಡೋದು, ಯಾರ್ಯಾರು PCM ಮಾಡಿರ್ತಾರಲ್ಲ ಇವ್ರದ್ದೇನು ಸಮಾಚಾರ. ಇಂಟರ್ನ್ಯಾಷನಲ್ ಫಿನಾನ್ಸ್, ನಿಮ್ಗೆ ಇಂಟರ್ನ್ಯಾಷನಲ್ ರಿಲೇಟೆಡಲ್ಲಿ ಫಿನಾನ್ಸ್ ಏನೇನು ಕಲಿಬೋದಲ್ಲ, ಇದು ನಿಮ್ಗೆ ಒಳ್ಳೆ ಅಬ್ರಾಡಲ್ಲಿ ವರ್ಕ್ ಮಾಡೋ ಆಪರ್ಚುನಿಟಿ ಅಲ್ಲ. ಅಷ್ಟು ಟೈಮ್ ಇಲ್ಲ ನನ್ನ ಹತ್ರ. BSc ಕೋರ್ಸ್ 3 ವರ್ಷದ ದನ್ನ ಮುಗಿಸ್ಬೇಕಂದ್ರೆ BSc ಕೋರ್ಸಸ್ ಇದೆ. BScದಾಗೆ ಒಂದು 100 ಕೋರ್ಸ್ ಹೇಳ್ತಾ ಹೋಗ್ತೀನಿ. ಅದರಲ್ಲಿ ನಿಮಗೆ ನಿಮ್ಮ ಸ್ಕಿಲ್ಲಿಗೆ ಯಾವ್ದು ಅಡ್ಜಸ್ಟ್ ಆಗುತ್ತೆ ಅದನ್ನು ಮಾತ್ರ ಮಾಡಿರಿ. ನಾವು ಏನೇ ಡಿಸಿಷನ್ ತಗೋವಾಗಲಿ ಈ ಮ್ಯಾಟ್ರಿಕ್ಸ್ ನಮಗೆ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಯಾಕಪ್ಪ ಅಂತಂದರೆ ನಾವೆಲ್ಲರೂ ಈ ಮ್ಯಾಟ್ರಿಕ್ಸ್ ಒಳಗೆ ಬದುಕ್ತಾ ಇದೀವಿ. ಏನಿದೆ ಈ ಮ್ಯಾಟ್ರಿಕ್ಸ್, ಏನು ಸಮಾಚಾರ, ಈ ಮ್ಯಾಟ್ರಿಕ್ಸಿಂದ ನಾವು ಹೊರಗೆ ಬರೋಕ್ಕೆ ಏನೇನು ಪ್ರಯತ್ನ ಬೀಳ್ತಾ ಇದೀವಿ, ಅದು ಏನಿದು ಮ್ಯಾಟ್ರಿಕ್ಸ್ ಅಂದರೆ ಏನು, ನಾವು ಇದನ್ನು ತಿಳ್ಕೊಳ್ಳೋಣ. ನಾವೆಲ್ಲರೂ ಸಿಮ್ಯುಲೇಷನಲ್ಲಿ ಬದುಕ್ತಾ ಇದ್ದೀವಿ. ಇದ್ರ ಮೀನಿಂಗ್ ಏನಪ್ಪ ಅಂತಂದರೆ ನಮ್ಮನ್ನು ಹಿಂಗೆ ಬದುಕಬೇಕು, ನೀನು ಇದಾದ್ಮೇಲೆ ಇದು ಇರುತ್ತೆ, ಇದಾದ್ಮೇಲೆ ನೀನು ಇದೇ ಮಾಡಬೇಕು, ಹಂಗೆ ಮಾಡಬಾರ್ದು, ಹಿಂಗೆ ಮಾಡಬಾರ್ದು, ಅದು ಕಷ್ಟ ಇದು ಕಷ್ಟ, ಅದು ಇದು ಅವರೇ ಡಿಸೈಡ್ ಮಾಡಿಬಿಡ್ತಾರೆ ನಾವು ಹೆಂಗಿರ್ಬೇಕಂತ. ಸೊ ಹಂಗಲ್ಲ, ನಮಗೆ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ನಾವು ಏನು ಮಾಡಬೇಕಂತ. ಸೊ ಏನಿದೆ ಸಿಮ್ಯುಲೇಷನ್ ಲೈಫ್, ಅದು ಹೆಂಗೆ ಏನು ಸಮಾಚಾರ ನೋಡೋಣ. ಇವಾಗ ಈ 9 ಪಾರ್ಟ್ ಏನಿದಾವಲ್ಲ ಇದ್ರಾಗೆ ಬದುಕಿ ಇದ್ರಾಗೆ ಸಾಯ್ತಾ ಇದೀವಿ. ಇದ್ರಕ್ಕೆ ಹೊರಗಡೆ ಬಿಟ್ಟು ಏನು ಯೋಚನೆ ಮಾಡ್ತಾ ಇದ್ದಿಲ್ಲ. ನಾವು ಏನು ಮಾಡ್ತಾ ಇದೀವಪ್ಪ ಇಲ್ಲಿ ಅಂತಂದರೆ, ಇವಾಗ ಬರ್ತ್, ಹುಟ್ಟೋದು, ಸ್ಕೂಲಿಗೆ ಹೋಗೋದು, ಕಾಲೇಜಿಗೆ ಹೋಗೋದು, ಒಳ್ಳೆ ಜಾಬ್ ತಗೊಳೋದು, ಗುಡ್ ಸ್ಯಾಲ್ರಿ, ಒಳ್ಳೆ ಸ್ಯಾಲ್ರಿ ಮದುವೆ ಆಗು, ಮಕ್ಕಳು ಮದುವೆ ಮಾಡು, ರಿಟೈರ್ಡ್ ಆಗಿ ಸತ್ತು ಹೋಗ ಅವನಜ್ಜಿ. ನಿಮಗೆ ಇದ್ರ ಎಲ್ಲಾದ್ರೂ ಲೈಫ್ ಕಾಣಕತ್ತ. ನಿಮ್ಮ ಸ್ಕಿಲ್ಸ್ ಏನು, ನೀನು ಎಂಜಾಯ್ ಏನು ಮಾಡ್ಬೇಕು ಅನ್ಕೊಂಡಿದ್ಯಾ, ಈ ವರ್ಲ್ಡನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ಕೊಂಡಿದ್ಯಾ, ಏನಿಲ್ಲ. ನಾನು ಹೇಳ್ಬೋದು ಸರ್ ನೀವು ಅದ್ರಾಗ ಆ್ಯಡ್ ಮಾಡಿಲ್ಲ ಅದಕ್ಕೆ ಇಲ್ಲ ಅಂತ. ಅಲ್ಲ, ನೀವು ಯಾರೇ ನೋಡಲಿ ಇಷ್ಟ್ರಾಗ್ಯಪ್ಪ ಏನೋ ಒಂದು ಸಾಹಸ ಮಾಡ್ಬೇಕಂದ್ರೆ ಎದಕ್ಕೆ ಸುಮ್ಮನೆ ಸಾಹಸ ಮಾಡಿ ಸುಮ್ಮನೆ ಹಾಳಾಗೋತಿಗೆ, ಎದಕ್ಕೆ ಸುಮ್ಮನೆ ಅವೆಲ್ಲ ಮಾಡ್ತೀವಿ, ಎದಕ್ಕೆ ಇದು ಅಯ್ಯಯ್ಯ ಹಿಂಗೆ ಮಾಡಿ ಅದ್ರ ಲೈಫೇ ಇಲ್ದಂಗೆ ಮಾಡಿಬಿಟ್ಟಾರ. ಈ ಒಂದು ಮ್ಯಾಟ್ರಿಕ್ಸ್, ಈ ಒಂದು ಸಿಮ್ಯುಲೇಷನ್ನಾಗೆ ನಮ್ಮನ್ನು ಬದುಕಿಸ್ತಿದಾರ. ಹಂಗಲ್ಲ. ಅದಕ್ಕೆ ನಾವು ಮೊದಲೇ ಹೇಳ್ತಾ ಇದ್ದೀನಿ, ನೀವೊಂದು ಕೆರಿಯರ್ ಚೂಸ್ ಮಾಡುವಾಗ ಹೆಂಗೆ ಮಾಡ್ಬೇಕಂತಂದರೆ, ನೀವು ಒಂದು ಮದುವೆ ಆಗುವಾಗ ಹುಡುಗಿನ ಎಷ್ಟು ಇಂಟ್ರೆಸ್ಟಲ್ಲಿ ಹುಡುಕ್ತಿರೋ ಈ ಕೆರಿಯರ್ನ ಅಷ್ಟೇ ಇಂಟ್ರೆಸ್ಟಲ್ಲಿ ಸೆಲೆಕ್ಟ್ ಮಾಡಬೇಕು, ಅಷ್ಟೇ ಇಂಟ್ರೆಸ್ಟಲ್ಲಿ ಇದರಲ್ಲಿ ಜಾಬ್ ಮಾಡಬೇಕು. ಹೆಂಗಪ್ಪ ಅಂತಂದರೆ ನಮಗೆ ಫಸ್ಟ್ ಗೊತ್ತಿರಬೇಕು ಅದು ಏನಂದರೆ ಹೌ ಟು ಚೂಸ್ ಯುವರ್ ಕೆರಿಯರ್. ಅಂದರೆ ನಾನು ನನ್ನ ಕೆರಿಯರ್ನ ನಾನು ಹೆಂಗೆ ಚೂಸ್ ಮಾಡ್ಬೇಕು. ಇವಾಗ ನಾನು ಒಂದು ಹೇಳ್ತೀನಿ, ಒಂದು 100 ಕೋರ್ಸ್ ಇದಾವೆ. ಆ 100 ಕೋರ್ಸಲ್ಲಿ ನನಗೆ ಯಾವುದು ಸೂಟ್ ಆಗುತ್ತೆ ಅಂತ ಹೆಂಗೆ ಗೊತ್ತಾಗುತ್ತೆ? ಸುಮ್ಮನೆ ಯಾರೋ ಏನೋ ಅದು ಮಾಡು ಇದು ಮಾಡು, ಯಾವುದು ಈಸಿ ಐತೆ ಮಾಡೋದಲ್ಲ. ಅರ್ಥ ಆಯ್ತಾ? ಸೊ ಇದು ಹೆಂಗೆ ಅಂತ ಹೇಳೋಣ. ಸೊ ಫಸ್ಟ್ ಆಫ್ ಆಲ್ ನಮ್ಗೆ ಇಲ್ಲೇನಿದೆ ಅಂದರೆ ಸ್ಕಿಲ್ ಅಂದರೆ ಏನೋ ನಮ್ಮದು ಕೌಶಲ್ಯ. ನಿಮಗೆ ಸಣ್ಣ ಹುಡುಗರಿದ್ದಾಗಲಿದ್ದ ಯಾವುದೋ ಒಂದರಲ್ಲಿ ಸ್ಕಿಲ್ ಇರುತ್ತೆ. ಆ ಸ್ಕಿಲ್ ಏನಂತ ನಾವು ತಿಳ್ಕೊಬೇಕು. ನನಗೇನು ಸ್ಕಿಲ್ ಅಂತಂದ್ರೆ, ನಾನು ಯಾವುದೋ ಒಂದು ವರ್ಕನ್ನ ಭಾಳ ಈಸಿಯಾಗಿ ಮಾಡ್ತಿರ್ತೀನಿ, ಮತ್ತೆ ಮಾಡ್ಬೇಕನ್ಸ್ತಾ ಇರುತ್ತೆ. ಮತ್ತು ಇಲ್ಲಾಂದರೆ ನನಗೆ ಅದರಲ್ಲಿ ಒಂದು ಏನೋ ಟ್ಯಾಲೆಂಟ್ ಇರುತ್ತೆ. ಅಂಥದ್ದೊಂದು ವಿಷಯನ ನಾವು ನಮ್ಮದು ವೇ ಆಫ್ ಇಂಟ್ರೆಸ್ಟ್, ನಮ್ದು ಲೈಫಲ್ಲಿ ಏನು ಇಂಟ್ರೆಸ್ಟ್ ಇದೆ ಅದನ್ನು ನಾವು ಸ್ಕಿಲ್ಲಾಗಿ ಕನ್ವರ್ಟ್ ಮಾಡ್ಕೊಂಡಿರ್ತೀವಲ್ಲ. ಸೊ ಅದು ನಮ್ದು ಏನಂತ ನಾವು ತಿಳ್ಕೊಂಡು ಆಮೇಲೆ ನೋಡಬೇಕು. ಇವಾಗ ನಾನು ಒಂದು 100 ಕೋರ್ಸ್ ಹೇಳ್ತಾ ಹೋಗ್ತೀನಿ. ಅದರಲ್ಲಿ ನಿಮಗೆ ನಿಮ್ಮ ಸ್ಕಿಲ್ಲಿಗೆ ಯಾವ್ದು ಅಡ್ಜಸ್ಟ್ ಆಗುತ್ತೆ ಅದನ್ನು ಮಾತ್ರ ಮಾಡಿರಿ. ಯಾವುದು ಚೀಪ್ ಕೋರ್ಸ್ ಅಂತ ಇಲ್ಲ, ಯಾವುದು ದೊಡ್ಡ ಕೋರ್ಸ್ ಅಂತ ಇಲ್ಲ. ನಾವು ಯಾವುದು ಮಾಡಿದ್ರೂ ಅದೊಂದು ಅರ್ಥ ಇರುತ್ತೆ, ನಿಮಗೆ ಮೇನ್ ಖುಷಿಯಾಗಿರ್ಬೇಕು. ಅದು ಇದು ಏನು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಪ್ಪ ಅಂತಂದರೆ, ನಿಮಗೆ ಇದು ನೋಡ್ಕೋಬೇಕು, ವಿಚ್ ಕೆರಿಯರ್ ಮೇಕ್ಸ್ ಯು ಹ್ಯಾಪಿ. ಸುಮ್ಮನೆ ಯಾವುದೋ ಇವಾಗ ಸಾಫ್ಟ್ವೇರ್ನಲ್ಲಿ ಒಂದು ಜಾಬ್ ಬರ್ತದಪ್ಪ, 1 ಲಕ್ಷ ಬರ್ತದೆ ಅಂದರೆ ಮಾಡೋದಲ್ಲ. ನೀವು ಇದು ಏನಾಗ್ತದೆ ಅಂದರೆ 1 ಲಕ್ಷ ಕೊಡ್ತಾನೆ, 3 ಲಕ್ಷ ಕೊಡ್ತಾನೆ ಸಂಬಳ. ನೀವು 1 ವರ್ಷ ಮಾಡ್ತೀರಿ, 2 ವರ್ಷ ಮಾಡ್ತೀರಿ. ಅವಾಗೆಲ್ಲ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ, ಅಯ್ಯೋ ಈ ಪ್ರೋಗ್ರಾಮ್ ನನಗೆ ಮಾಡೋಕ್ಕೆ ಬರೋಲ್ದು, ಈ ಪ್ರೆಷರ್ ನನಗೆ ತಡ್ಕೊಳಕ್ಕೆ ಆಗವಲ್ದು, ಅವಾಗ ಸಫರ್ ಆಗ್ತೀರಿ. ಹೆಂಗೆ ಮದುವೆ ಆದಮೇಲೆ ವಾಪಸ್ ಬರೋದು ಕಷ್ಟ, ಅದರಲ್ಲಿದ್ದ ಒಂದು ಜಾಬಿಗೆ ಹೋದ್ಮೇಲೆ ಕೂಡ ವಾಪಸ್ ಬರೋದು ಭಾರಿ ಕಷ್ಟ. ಅದಕ್ಕೆ ನಾವು ಏನೇ ಒಂದು ಚೂಸ್ ಮಾಡೋಕ್ಕಿಂತ ಮುಂಚೆಗೆ ನಾವು ಇದನ್ನು ನೋಡ್ಕೋಬೇಕು, ವಿಚ್ ಕೆರಿಯರ್ ಮೇಕ್ಸ್ ಯು ಹ್ಯಾಪಿ. ನಾವು ನೋಡ್ತೀವಲ್ಲ ಹುಡುಗಿನ ನೋಡುವಾಗ, ಈ ಹುಡುಗಿ ಜೊತೆ ನಾನು ಖುಷಿಯಾಗಿರ್ತೀನಲ್ಲ, ಈ ಹುಡುಗನ ಜೊತೆಗೆ ನಾನು ಖುಷಿಯಾಗಿರ್ತೀನಲ್ಲ ಅಂತ. ಹಾಗೆ ನಾನು ಈ ಕೋರ್ಸ್ ಚೂಸ್ ಮಾಡಿದ್ರೆ ನಾನು ಲೈಫ್ ಲಾಂಗ್ ಇರ್ತೀನಿ. ಯಾಕಂದರೆ ಈ ಜಾಬ್ ನಿಮ್ಮ ಹೆಂಡತಿ ಅದು ಗಂಡ ಇದ್ದಂಗೆ ಲೈಫ್ ಲಾಂಗ್ ನಿಮ್ಮ ಜೊತೆಗೆ ಇರ್ತದೆ, ಅದನ್ನು ಬಿಡೋದಾಗಂಗಿಲ್ಲ. ಸೊ ನಿಮ್ಗೆ ಹ್ಯಾಪಿ ಯಾವುದಾಗ್ತದೋ ಅದನ್ನು ಮಾತ್ರ ಮಾಡಿರಿ. ಮನೆಗೆ ಅಂತಾರ, ಸೊಸೈಟಿ ಅಂತಾರ, ಅದೆಲ್ಲ ಬೇಡ. ಸೊ ನಾವು ತಿಳ್ಕೊಂಡು ನೋಡೋಣ. ಇವಾಗ ಕೋರ್ಸ್ಗಳು ಯಾವುದಾದಿದೆ ನೋಡೋಣ, ಆಯಿತಾ? ಸೊ ನಮಗೆ ಮೇನ್, ನೀವು ಫಾರ್ ಎಕ್ಸಾಂಪಲ್ ಸೈನ್ಸ್ ಸ್ಟೂಡೆಂಟ್ಸ್ ಇದ್ದೀರಾ. ಸೊ ಸೈನ್ಸ್ ಸ್ಟೂಡೆಂಟ್ಸ್ಗೆ ಭಾಳಷ್ಟು ಆಪ್ಷನ್ ಇದೆ, ನೀವು ಎಲ್ಲಾದರೂ ಹೋಗ್ಬೋದು. ಹೌದಾ? ನೋಡಿ, ಇದರಲ್ಲಿ PCM ಇದೇನು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಇದು ಎಲ್ಲರಿಗೆ ಕಾಮನ್ ಐತೆ. ಮೇನ್ ಇನ್ನೊಂದು ಯಾವುದಪ್ಪ ಅಂದರೆ ಬಯಾಲಜಿ, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಇದೊಂದು ಸಪ್ರೇಟ್ ಬ್ರಾಂಚಸ್ ಇದೆ. ಹೌದಾ?
ಮತ್ತು ನೆಕ್ಸ್ಟ್ ಏನಿದೆ, ಕಾಮರ್ಸ್ ಇದೆ. ಕಾಮರ್ಸಲ್ಲಿ ಏನು, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ ಆಲ್ಮೋಸ್ಟ್ ಎಲ್ಲದರಲ್ಲೂ ಸೇಮ್ ಇದೆ. ಇದರಲ್ಲಿ ಮೇನ್ ಇರೋದಂದರೆ ಹಿಸ್ಟ್ರಿ ಒಂದಿದೆ, ಕಂಪ್ಯೂಟರ್ ಸೈನ್ಸ್ ಒಂದಿದೆ, ಬೇಸಿಕ್ ಮ್ಯಾಥಮೆಟಿಕ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಇದೆ, ಮತ್ತು ಇನ್ನೊಂದರಲ್ಲಿ ಒಂದು ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಅಕೌಂಟೆನ್ಸಿ ಇದೆ. ಹೌದಾ, ಬಿಸ್ನೆಸ್ ಸ್ಟಡೀಸ್ ಮತ್ತು ಅಕೌಂಟೆನ್ಸಿ ಇದೆ. ಸೊ ಇದು SCBA, BASM, EBS ಆ್ಯಂಡ್ EBH ಇಷ್ಟು ಇದೆ. ಮತ್ತು ಆರ್ಟ್ಸಲ್ಲಿ ಬಂದು HEPS, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಸೈಕಾಲಜಿ. ಸೊ ಇವೆಲ್ಲದಕ್ಕೊಂದು 3 ನೀವು PUC ಆದಮೇಲೆ ಇದೇನು ಸಾಹಸ ಮಾಡ್ತಿರೋ ಇದಕ್ಕೆ ಏನೇನು ಕೋರ್ಸ್ ಐತಿ ಇವಾಗ ತಿಳ್ಕೊಳ್ಳೋಣ. ಫಸ್ಟ್ PCMB ಆದಮೇಲೆ ಏನಪ್ಪ ನನ್ನ ಸಮಾಚಾರ, ಏನೇನು ನಾನು ಕೋರ್ಸ್ ಮಾಡೋದು. ಬಯಾಲಜಿ ಮಾಡಿರ್ತೀನಿ ನಾನು. ನಾರ್ಮಲಾಗಿ ಎಲ್ಲರೂ ಡಾಕ್ಟರ್ ಅಂದರೆ MBBS ಒಂದೇ, ಇಲ್ಲ ಆಯುರ್ವೇದಕ್ಕೂ ಒಂದು 2-3 ಗೊತ್ತಿರುತ್ತೆ ಅಷ್ಟೇ. ಸೊ ಇದರಲ್ಲಿ ಒಂದು 20-30 ಕೋರ್ಸ್ ಇದೆ. ಅದೇನಂತ ಇವಾಗ ತಿಳ್ಕೊಳ್ಳೋಣ, ಓಕೆನಾ. ಫಸ್ಟ್ ಬಂದು MBBS, ಬ್ಯಾಚುಲರ್ ಆಫ್ ಮೆಡಿಸಿನ್ ಆ್ಯಂಡ್ ಬ್ಯಾಚುಲರ್ ಆಫ್ ಸರ್ಜರಿ, ಆಯಿತಾ. ಇದು ಬಂದು ನಮ್ದು ಇಂಗ್ಲೀಷ್ ಮೆಡಿಸಿನ್ ಏನಿದೆ ಅದು. ಸೆಕೆಂಡ್ ಬಂದು BAMS, ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಆ್ಯಂಡ್ ಸರ್ಜರಿ. ಇದು ನಮ್ಮದು ಬೇಸಿಕಲಿ ನಮ್ಮದು ಇಂಡಿಯಾದ ಏನು ಓಲ್ಡ್ ಟ್ರೆಡಿಷನ್ ಮೆಡಿಸಿನ್ ಇತ್ತು, ಆ ಆಯುರ್ವೇದಿಕ್ ಮೂಲಿಕೆಗಳಿಂದ ಆಗಿರ್ಬೋದು, ಸೊ ಅಥವಾ ಸಸ್ಯ ಗಿಡ ಇದರಿಂದ ಏನು ತಯಾರಿಸಿರ್ತಾರಲ್ಲ ಅದರಿಂದ ನಾವು ಏನೊಂದು ಮೆಡಿಸನ್ ಕೊಡ್ತೀವೋ ಅದು ಆಯುರ್ವೇದಿಕ್ ಇದು. ಅದಾದಮೇಲೆ BHMS, ಇದು ಹೋಮಿಯೋಪತಿ. ಇದು ಬಂದು ಮೇನ್ಲಿ ಜರ್ಮನ್ ಸೈಡಿಂದ ಬಂದಿರೋದು. ಸೊ ಇದು ಹೋಮಿಯೋಪತಿ ಅಂದರೆ ಅದ್ರದ್ದೊಂದು ರಿಲೇಟೆಡ್ ಫಾರ್ಮುಲಾಸ್ ಇರುತ್ತೆ, ಅದ್ರ ಮೇಲೆ ಇದು ಹೋಮಿಯೋಪತಿ ಮೆಡಿಸನ್ ಇರುತ್ತೆ. ಅದಾದಮೇಲೆ ಬಂದು ಬ್ಯಾಚುಲರ್ ಆಫ್ ಯುನಾನಿ ಆ್ಯಂಡ್ ಮೆಡಿಸನ್ ಸರ್ಜರಿ. ಇದು ಯಾವ ಥರ ಅಂತಂದರೆ ಮೇನ್ಲಿ ಇದು ಪರ್ಷಿಯನ್ ಮತ್ತು ಅರೇಬಿಕ್ ಕಂಟ್ರೀಸ್ ಏನಿದೆಯಲ್ಲ, ಈ ಮುಸ್ಲಿಂ ರಾಷ್ಟ್ರಗಳಲ್ಲಿ ಆಗಿರ್ಬೋದು, ಆ ಒಂದು ಕಲ್ಚರ್ಗೆ ಅವರಿಗೆ ಒಂದಿರೋ ನಾಲೆಜ್ ಮೇಲೆ ಇದೊಂದು ಯುನಾನಿ ಮೆಡಿಸಿನನ್ನು ತಯಾರು ಮಾಡಿದ್ದಾರೆ. ಇದು ಒಂದು ಇವಾಗ ಎಫೆಕ್ಟ್ಲೆಸ್ ಏನೊಂದು ಮೆಡಿಸಿನ್ಸ್ ಬರ್ತಾ ಇದೆ, ಎಲ್ಲ ಇದ್ರ ಮೇಲೆ ಬರ್ತಾ ಇದೆ. ಇನ್ನೂ ಒಂದೇ ಒಳ್ಳೆ ಜೂಮಲ್ಲಿದೆ ಈ ಕೋರ್ಸ್ ಇವಾಗ, ಆಯಿತಾ. ಅದಾದಮೇಲೆ ಬ್ಯಾಚುಲರ್ ಆಫ್ ಸಿದ್ಧ ಮೆಡಿಸಿನ್ ಆ್ಯಂಡ್ ಸರ್ಜರಿ. ಇದೇನಂದರೆ ನಮ್ಮದು ಸೌತ್ ಇಂಡಿಯಾದಲ್ಲಿ ಏನು ನಮ್ಮದು ಕಲ್ಚರಲ್ ಓಲ್ಡ್ ಆಯುರ್ವೇದಿಕ್ ಥರ ಅವ್ರದ್ದೊಂದು ಸಪ್ರೇಟಾಗಿ ಒಂದು ಸಿಸ್ಟಮ್ ಮಾಡ್ಕೊಂಡಿದ್ದಾರಲ್ಲ ಅದು ಇದು, ಆಯಿತಾ. ಅದಾದಮೇಲೆ ಬಂದು ನ್ಯಾಚುರೋಪತಿ ಆ್ಯಂಡ್ ಯೋಗ, ಇದು ನಿಮಗೆಲ್ಲರಿಗೆ ನಾರ್ಮಲಾಗಿ ಗೊತ್ತಿರುತ್ತೆ. ಅದಾದಮೇಲೆ ಡೆಂಟಲ್ ಸರ್ಜರಿ, ನಮ್ಮದು ಟೀತ್ ರಿಲೇಟೆಡ್ ಏನಿದೆಯಲ್ಲ ಅದು ಇದು. ಅದಾದಮೇಲೆ ಫಿಸಿಯೋಥೆರಪಿ, ಸೊ ನಮಗೆ ಬೇಸಿಕಲಿ ನಮ್ಮದು ಬಾಡಿನ ಸ್ಟ್ರೆಚ್ ಎಕ್ಸಸೈಸ್ ಆಗಿರ್ಬೋದು ಅದನ್ನೊಂದು ಲೈವ್ ಇಡೋಕ್ಕೆ ಏನು ಇದೊಂದು ಕೋರ್ಸ್ ಮಾಡ್ತಾರೆ, ಫಿಸಿಯೋಥೆರಪಿ ಇದು. ಅದಾದಮೇಲೆ ಡಾಕ್ಟರ್ ಆಫ್ ಫಾರ್ಮಸಿ. ಫಾರ್ಮಸಿ ಬಂದು ಮೇನ್ಲಿ ನೀನು ಮೆಡಿಕಲ್ ಶಾಪ್ ಅಂದರೆ ಮೆಡಿಕಲ್ ಶಾಪ್ ಅಂತಲ್ಲ, ಸೊ ಮೆಡಿಸಿನ್ ರಿಲೇಟೆಡ್ ಏನಿರುತ್ತಲ್ಲ ಅದರ ರಿಲೇಟೆಡ್ ಎಲ್ಲ ನಾವಿಲ್ಲಿ ಕಲಿತೀವಿ. ಮತ್ತು ಇದರಲ್ಲಿ ಇನ್ನೊಂದು ಕೋರ್ಸ್ ಇದೆ, ಬ್ಯಾಚುಲರ್ ಆಫ್ ಫಾರ್ಮಸಿ ಇದೆ, ಮತ್ತು ನಮಗೆ ಡಾಕ್ಟರ್ ಆಫ್ ಫಾರ್ಮಸಿ ಎರಡಿದೆ, ಆಯಿತಾ. ಅದಾದಮೇಲೆ ನಮಗೆ ಬ್ಯಾಚುಲರ್ ಆಫ್ ಆಡಿಯಾಲಜಿ ಆ್ಯಂಡ್ ಸ್ಪೀಚ್ ಲ್ಯಾಂಗ್ವೇಜ್ ಪ್ಯಾಥಾಲಜಿ, ಅಂದರೆ ನಮಗೆ ಕಿವಿ ಕೇಳ್ತಾ ಇರಲ್ಲ ಅಥವಾ ಮಾತಾಡೋಕ್ಕೆ ಬರ್ತಾ ಇರಲ್ಲ, ಇದ್ರ ರಿಲೇಟೆಡ್ ಇದು ಒಂದು ಕೋರ್ಸ್ ಇದೆ. ಮತ್ತು ವೆಟರ್ನರಿ ಸೈನ್ಸ್, ನಿಮಗೆ ಜೂ ಅಲ್ಲಿ ಆ ಥರ ಡಾಕ್ಟರ್ಸ್ ಎಲ್ಲ ನೋಡ್ತಿರಲ್ಲ, ಸೊ ಅವರಾಗಿರ್ಬೋದು, ಅಥವಾ ಈ ಪ್ರಾಣಿಗಳದ್ದು ಏನು ರಿಲೇಟೆಡ್ ಇದೆ ಅದು ವೆಟರ್ನರಿ ಮೆಡಿಸಿನ್. ಅದಾದಮೇಲೆ ಬಂದು ಬಯೋಟೆಕ್ನಾಲಜಿ. ಸೊ ಇದು ಬಯೋಟೆಕ್ನಾಲಜಿ ಅಂತಂದರೆ ಎವರ್ಗ್ರೀನು. ನಿಮಗೆ ಯಾವುದೇ ಒಂದು ವೈರಸ್ ಬಂತು ಅಥವಾ ನಿಮಗೆ ಯಾವುದೋ ಒಂದು ಹೊಸದು ಸೃಷ್ಟಿ ಮಾಡಬೇಕಂದ್ರೆ ಈ ಬಯೋಟೆಕ್ನಾಲಜಿದವರು ಈ DNA ಆಗ್ಬೋದು ಈ ಥರ ಡಿಫ್ರೆಂಟ್ ಫೀಲ್ಡಲ್ಲಿ ರಿಸರ್ಚ್ ಮಾಡಿ ಇದು ಒಂದು ಒಳ್ಳೆ ಬ್ರ್ಯಾಂಚ್. ಅದಾದಮೇಲೆ ಬಯೋಮೆಡಿಕಲ್ ಇಂಜಿನಿಯರಿಂಗ್, ಇದು ಏನಂತಂದರೆ ಮೆಡಿಕಲ್ ಪ್ಲಸ್ ಇಂಜಿನಿಯರಿಂಗ್. ಸೊ ನಾವೆರಡೂ ಕಲಿಬೋದು ಇದರಲ್ಲಿ. ನಾವು ಯಾವುದೇ ಹಾಸ್ಪಿಟಲಲ್ಲಿ ಎಷ್ಟೋ ಮಷಿನರೀಸ್ ನೋಡ್ತೀವಲ್ಲ, ಸೊ ಅದೆಲ್ಲ ಇದರಲ್ಲಿ ತಯಾರು ಮಾಡಿರೋದು ಅದು. ಅದಾದಮೇಲೆ ಒಂದು ಮೈಕ್ರೋಬಯಾಲಜಿ ಇದೆ, ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಟೆಕ್ನಾಲಜಿ, ಹಾರ್ಟ್ ಬಗ್ಗೆ. ಅದಾದಮೇಲೆ ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸ್ ಇದೆ. ಬ್ಯಾಚುಲರ್ಸ್ ಇನ್ ಸೈಕಾಲಜಿ, ಸೈಕಾಲಜಿನೂ ನೀವು ಓದ್ಬೋದು. ಅದಾದಮೇಲೆ ಅಕ್ಯುಪೇಷನಲ್ ಥೆರಪಿ, ಇದೇನಪ್ಪ ಅಂತಂದರೆ ನಾವು ಯಾವುದೋ ಒಬ್ಬ ವ್ಯಕ್ತಿಗೆ ನಾವು ಅಕ್ಯುಪೇಷನಲ್ ಅಂದರೆ ನಾವು ಅಲ್ಲಿದ್ದು ಅವ್ರನ್ನ ಅದ್ರ ರಿಲೇಟೆಡ್ ಎಲ್ಲ ನಾವು ಅವ್ರ ಬಗ್ಗೆ ತಿಳ್ಕೊಂಡು ಅವ್ರನ್ನೊಂದು ಮೈಂಡ್ ಕನ್ವರ್ಟ್ ಆಗೋ ಥರ ಅಥವಾ ಒಂದು ಮೈಂಡ್ ರನ್ ಆಗೋ ಥರ ನಾವೇನು ಮಾಡ್ತೀವಲ್ಲ ಇದು ಅಕ್ಯುಪೇಷನಲ್ ಥೆರಪಿ ಕಡೆ ಬರುತ್ತೆ. ನಾನು ಡಿಟೇಲ್ ಆಗಿ ಮತ್ತೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಇವೆಲ್ಲ ಅದು ಡಿಗ್ರಿ ಕೋರ್ಸಸ್. ಅದು ನನಗಿಲ್ಲ ಸರ್ ಅಷ್ಟು ಟೈಮ್ ಇಲ್ಲ ನನ್ನ ಹತ್ರ, BSc ಕೋರ್ಸ್ 3 ವರ್ಷದ ದನ್ನ ಮುಗಿಸ್ಬೇಕಂದ್ರೆ BSc ಕೋರ್ಸಸ್ ಇದೆ. BScದಾಗ ಏನಿದೆ, ಆಪ್ಟೋಮೆಟ್ರಿ ಕಣ್ಣಿನ ರಿಲೇಟೆಡ್ ಓದ್ಬೋದು. ಅನಸ್ತೀಶಿಯಾ, ನಾವು ಯಾವುದೇ ಒಂದು ಆಪ್ರೇಷನ್ ಮಾಡ್ಕೊಳ್ಳುವಾಗಲಿ ಒಂದು ಪರ್ಟಿಕ್ಯುಲರ್ ಬಾಡಿ ಪಾರ್ಟ್ನ ಕಟ್ ಮಾಡಿ ಅಥವಾ ಸ್ಟಿಚಿಂಗ್ ಮಾಡೋದಾಗಲಿ ಅದರೆಲ್ಲ ಅನಸ್ತೀಶಿಯಾ ಈ ಥರ ಒಂದು ಇಂಜೆಕ್ಷನ್ ಹಾಕ್ತಾರೆ. ಸೊ ಅದಕ್ಕೆ ನಮಗೆ ಆ ಪಾರ್ಟಲ್ಲಿ ಡೆಡ್ ಆಗುತ್ತಲ್ಲ, ಸೊ ಇದು ಒಂದು ಒಳ್ಳೆ ಕೋರ್ಸ್, ಇದು ಒಳ್ಳೆ ಡಿಮ್ಯಾಂಡ್ ಇದೆ. ಫುಡ್ ಟೆಕ್ನಾಲಜಿ, ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸ್, ಮತ್ತು ಫಾರೆನ್ಸಿಕ್ ಸೈನ್ಸ್, ನಾವು ಎಲ್ಲಾದರೂ ಮರ್ಡರ್ ಆದರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ, ಸೊ ಆ ಕೋರ್ಸ್ ಇದು.
ಅಗ್ರಿಕಲ್ಚರ್, BSc ಇನ್ ಅಗ್ರಿಕಲ್ಚರ್, ಇದನ್ನು ಒಳ್ಳೆ ಡಿಮ್ಯಾಂಡಲ್ಲಿದೆ. ಅದಾದಮೇಲೆ ಮರೈನ್ ಸೈನ್ಸ್, ಇದೇ ಥರ BSc ಥರನೇ ಒಂದು 2 years ಕೋರ್ಸ್ ಅಥವಾ 1.5 year ಕೋರ್ಸ್ ಇರುತ್ತೆ, ಅದು ಡಿಪ್ಲೊಮಾ ಕೋರ್ಸಸ್ ಇನ್ ಬಯಾಲಜಿ. ಅದು ಯಾವುದಿದೆ ಅಂತ ನೋಡೋಣ. ನೋಡಿರಿ, ನಮಗೆಲ್ಲರಿಗೆ ಈ ಥರ ಲಾಂಗ್ ಕೋರ್ಸ್ ಮಾಡೋದಾಗಿಲ್ಲ, ಅಷ್ಟು ನಮಗೆ ಪೇ ಮಾಡೋದಾಗ್ತಾ ಇಲ್ಲ, ಆದರೆ ನನಗೆ ಮೆಡಿಕಲ್ ಫೀಲ್ಡಲ್ಲೇ ಮಾಡಬೇಕಪ್ಪ ಅಂತ ಅಂದ್ಕೊಂಡಿದ್ರೆ ನೀವು ನೋಡಿರಿ, ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಒಂದು ಆಪರೇಷನ್ ಥಿಯೇಟ್ರಲ್ಲಿ ನಾನು ಹೇಗಿರ್ಬೋದು ಅದ್ರ ಬಗ್ಗೆ ಒಂದಿದೆ. ಆಡಿಯೋಮೆಟ್ರಿ ಮತ್ತು ನನ್ನ ಕಿವಿ ರಿಲೇಟೆಡ್ ಏನಿದೆ ಅದರದ್ದು ಒಂದು ಕೋರ್ಸ್ ಇದೆ. ಮತ್ತು ಎಕ್ಸ್ರೇ ತೆಗೆಯೋದು ಹೇಗೆ, ಅದನ್ನು ಯೂಸ್ ಮಾಡೋದು ಹೇಗೆ, ಅದೊಂದು ಎಕ್ಸ್ರೇ ಅದು ಟೆಕ್ನಿಷಿಯನ್ ಇರ್ತಾರಲ್ಲ ಅದ್ರದ್ದು ಒಂದು ಕೋರ್ಸ್ ಇದೆ. ECG, ಸ್ಯಾನಿಟರಿ ಇನ್ಸ್ಪೆಕ್ಟರ್, ಇವ್ರು ಏನಂತಂದರೆ ಒಂದು ಯಾವುದೇ ಫ್ಯಾಕ್ಟ್ರಿ ಆಗಿರ್ಬೋದು, ಫುಡ್ ರಿಲೇಟೆಡ್ ಫ್ಯಾಕ್ಟ್ರಿ ಆಗಿರ್ಬೋದು ಅಥವಾ ಹಾಸ್ಪಿಟಲ್ಸ್ ಆಗಿರ್ಬೋದು, ಒಂದು ಯಾವುದೇ ಒಂದು ಹೈಜಿನ್ ಇರೋ ಎನ್ವೈರ್ಮೆಂಟ್ನ ಅವ್ರು ಹೆಂಗೆ ಸ್ಯಾನಿಟರಿ ಮಾಡ್ತಾರೆ, ಅದ್ರ ಇನ್ಸ್ಪೆಕ್ಷನ್ ಹೇಗೆ ಮಾಡ್ತಾರೆ, ಅದರ ರಿಲೇಟೆಡ್ ಕೋರ್ಸ್ ಇದು. ಮತ್ತು ಡಯಾಲಿಸಿಸ್ ನಿಮಗೆಲ್ಲ ಗೊತ್ತಿರೋದೆ. ಮತ್ತು ಮೆಡಿಕಲ್ ರೆಕಾರ್ಡ್. ಸರ್ ನನಗೆ ಮೆಡಿಕಲ್ ಇವೆಲ್ಲ ತೆಲನವೆಲ್ಲ ಬೇಡ, ನಾನು ಅಲ್ಲಿ ಡಾಕ್ಯುಮೆಂಟೇಷನ್ ವರ್ಕ್ ಮಾಡ್ತೀನಿ, ಆದರೆ ನಾನು ಹಾಸ್ಪಿಟಲಲ್ಲಿ ಅಥವಾ ಒಂದು ಮೆಡಿಕಲ್ ಫೀಲ್ಡಲ್ಲಿ ಮಾಡ್ತೀನಿ ಅಂದರೆ ಇದು ನಿಮಗೆ ಬೆಸ್ಟ್ ಕೋರ್ಸ್ ಇದು. ಮತ್ತು ಆಪ್ಟೋಮಾಲಜಿ, ಇದಕ್ಕಿಂತ ಮುಂಚೆ ಆಪ್ಟೋಮೆಟ್ರಿ ಅಂತ ಹೇಳಿದ್ನಲ್ಲ, ಸೊ ಇದು ಆಪ್ಟೋಮಾಲಜಿ, ಸೇಮ್ 2 years ಕೋರ್ಸ್ ಇರುತ್ತೆ ಇದು. ಅದಾದಮೇಲೆ ನೆಕ್ಸ್ಟ್ ಡೆಂಟಲ್ ಹೈಜೆನಿಸ್ಟ್, ಹೌದಾ? ಓಕೆ, ಇವಾಗ ನಮಗೆ ಬಯಾಲಜಿ ರಿಲೇಟೆಡ್ ಕೋರ್ಸಸ್ ಆದವು. ನಾವೀಗ PCM, ಯಾರ್ಯಾರು PCM ಮಾಡಿರ್ತಾರಲ್ಲ ಇವ್ರದ್ದೇನು ಸಮಾಚಾರ ನೋಡೋಣ. ಇವಾಗ ಇವರಿಗೆ ಮೇನ್ ಬಂದು ನೋಡ್ರಿ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬಗ್ಗೆ ಆಲ್ಮೋಸ್ಟ್ ಎಲ್ಲರೂ ತಿಳ್ಕೊಂಡಿರ್ತೀರಿ. ಸೊ ಕಂಪ್ಯೂಟರ್ ಸೈನ್ಸ್ ಇರುತ್ತೆ. ಅದಾದಮೇಲೆ ಇನ್ಫಾರ್ಮೇಷನ್ ಸೈನ್ಸ್, ಆಲ್ಮೋಸ್ಟ್ ಇವೆರಡು ಬ್ರಾಂಚ್ ಅಣ್ಣ ತಮ್ಮರಿದ್ದಂಗೆ, ಅದೊಂದು ಸೇಮ್ ಇದು ಆಯಿತಾ. ಅದಾದಮೇಲೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ನಿಮ್ಗೆ ಯಾರ್ದು ಇದು ಸೆಲ್ ಫೋನ್ ರಿಲೇಟೆಡ್ ಆಗಿರ್ಬೋದು, ಒಂದು ಚಿಪ್ ರಿಲೇಟೆಡ್ ಆಗಿರ್ಬೋದು, ಈ ಥರ ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇರುತ್ತಲ್ಲ, ಸೊ ಅವರಿಗೆ ಇದು ಬ್ರಾಂಚ್ ಬೆಸ್ಟ್. ಅದಾದಮೇಲೆ ಬಂದು ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್. ನಾನು ಒಂದು ಹೇಳ್ತೀನಿ, ಇದು ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಇವಾಗ ನಾನು ಮಾಡ್ತಾ ಇರೋದೇ ಇದು. ನಿಮ್ಗೇನಾದರೂ ಪ್ರಪಂಚ ತಿರುಗೋದಿತ್ತು, ದೇಶ ತಿರುಗೋದಿತ್ತು, ಇಲ್ಲ ನಮ್ಮ ಭಾರತ ದೇಶದಲ್ಲೇ ಬೇರೆ ಬೇರೆ ರಾಜ್ಯ ತಿರುಗೋದಿತ್ತು ವಿತ್ ಫ್ರೀ ಆಫ್ ಕಾಸ್ಟ್ ಅಂತಂದರೆ, ನಿಮಗೆ ಟ್ರಾವೆಲ್ ಇಂಟ್ರೆಸ್ಟ್ ಇದ್ದು ಒಂದು ಟೆಕ್ನಾಲಜಿ ಮೇಲೆ ಇಂಟ್ರೆಸ್ಟ್ ಇದ್ದರೆ ದಿಸ್ ಈಸ್ ದ ಬೆಸ್ಟ್ ಬ್ರಾಂಚ್. ಯಾಕಂದರೆ ನಿಮಗೆ ಭಾಳಷ್ಟು ಅಪರ್ಚುನಿಟಿ ಸಿಗ್ತವ ಈ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರ್. ವೆರಿ ಇಂಟ್ರೆಸ್ಟಿಂಗ್ ಬ್ರಾಂಚ್, ಇದು ನನ್ನ ಬ್ರಾಂಚ್, ಓಕೆನಾ. ಅದಾದಮೇಲೆ ಸಿವಿಲ್ ಇಂಜಿನಿಯರಿಂಗ್, ನಿಮ್ಗೆ ಕನ್ಸ್ಟ್ರಕ್ಷನಲ್ಲಿ ಆ ಥರ ಇಂಟ್ರೆಸ್ಟ್ ಇದ್ದರೆ ಇದು ಮಾಡ್ಕೋಬೋದು, ನಾಳೆ ನೀವು ಓನಾಗಿ ಬಿಸ್ನೆಸ್ ಮಾಡ್ಕೋಬೋದು. ಮೆಕ್ಯಾನಿಕಲ್ ನೋಡಿರಿ, ಈ ಮೆಕ್ಯಾನಿಕಲ್ ಬಗ್ಗೆ ನಾನು ಒಂದು ಹೇಳ್ಬೇಕಂತಂದರೆ, ಎಲ್ಲರ ಕಾಲೇಜ್ನಾಗ ಅಂತಾರೆ ನಮ್ಮ ಮೆಕ್ಯಾನಿಕಲ್ ಏನಂತಾರೆ ರಾಯಲ್ ಮೆಕ್ ಅಂತಾರೆ. ಪಾಪ ಅವ್ರು ಭಾಳ ಸಫರ್ ಆಗ್ತಾರೆ ಲಾಸ್ಟಿಗೆ. ಬ್ರಾಂಚ್ ರಾಯಲ್ ಐತೆ, ಅದ್ರಾಗ ಏನೂ ತಪ್ಪಿಲ್ಲ. ಆದರೆ ನಮಗೆ ಇಲ್ಲಿ ಇರೋ ಸಿಸ್ಟಮ್ಗೆ ಜಾಬ್ ಹುಡುಗೋದು ಹೆಂಗಂತ ಗೊತ್ತಾಗಿಲ್ಲ, ಇಂಡಸ್ಟ್ರಿ ಎಲ್ಲಿದಾವೆ ಅಂತ ಗೊತ್ತಾಗಿಲ್ಲ. ಮೇನ್ಲಿ ನಮ್ಮದು ಮೆಕ್ಯಾನಿಕಲ್ ವರ್ಕಲ್ಲಿ ಡಿಸೈನು ಸಾಫ್ಟ್ವೇರ್ನೂ ಇದೆ ಅದರಲ್ಲಿನೂ. ಆದರೆ ನಮಗೆ ಈ ಥರ ಜಾಬ್ ಎಲ್ಲ ಹುಡುಕೋದು ಈ ಟೈಮಲ್ಲಿ ಭಾಳ ಕಷ್ಟ ಆಗ್ತದೆ. ಯಾಕಂದರೆ ಎಕ್ಸಿಸ್ಟಿಂಗ್ ಇಂಡಸ್ಟ್ರಿ ಎಲ್ಲಿರುತ್ತೆ ಅಲ್ಲೇ ಹೋಗಿ ಕೆಲಸ ಮಾಡಬೇಕು. ನಮ್ಮ ಇಂಡಿಯಾದಲ್ಲಿ ಬಂದು ಮೇನ್ಲಿ ಚೆನ್ನೈ, ಮುಂಬೈ, ಇವಾಗ ನಮ್ಮ ಬೆಂಗಳೂರು ಪೀಣ್ಯ ಸೈಡ್ ಎಲ್ಲ ಡೆವಲಪ್ ಆಗ್ತಾ ಇದೆ. ಸೊ ಆ ಥರ ನಿಮ್ಗೇನಾದರೂ ಹೋಗಿ ಫಿಸಿಕಲ್ ಲೊಕೇಶನಲ್ಲಿ ವರ್ಕ್ ಮಾಡಬೇಕಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇರುತ್ತೆ. ಇದು ನಮ್ಮ ಥರ ಎಲ್ಲ ಮನೆಯಲ್ಲಿ ಕುಂತು ಮಾಡೋ ಥರ ಎಲ್ಲ ಸ್ವಲ್ಪ ಕಮ್ಮಿ, ಓಕೆನಾ. ಅದಾದಮೇಲೆ ಮತ್ತು ಯಾವುದಿದು ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್, ನಿಮಗೆ ಫೋನ್ ರಿಲೇಟೆಡ್ ಆಗ್ಬೋದು, ಈ ಥರ ಕಮ್ಯುನಿಕೇಷನ್ ರಿಲೇಟೆಡಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಮಾಡ್ಬೋದು. ಅದಾದಮೇಲೆ ಆಟೋಮೊಬೈಲ್ ಇಂಜಿನಿಯರಿಂಗ್. ಸರ್ ನನಗೆ ವೆಹಿಕಲ್ಸ್ ಎಲ್ಲ ನೋಡಿದ್ರೆ ಭಾಳ ಇಷ್ಟ ಸರ್. ಅದು ವೆಹಿಕಲ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಅದು ನಿನಗೆ ಆಟೋಮೊಬೈಲ್ಸಲ್ಲಿ ಭಾಳ ಬರುತ್ತೆ, ನಿನಗೆ ಒಂದು ಇಂಜಿನ್ ರಿಲೇಟೆಡ್ ಆಗ್ಬೋದು. ಸೊ ಇದರಲ್ಲೆಲ್ಲ ನನಗೆ ಇಂಟ್ರೆಸ್ಟ್ ಐತಪ್ಪ ಅಂದರೆ ಆ ಡಿಸೈನಲ್ಲಿ ನೀನು ಆಟೋಮೊಬೈಲು ಬೆಸ್ಟ್. ಅದಾದಮೇಲೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್. ಸರ್ ನನಗೆ ಇದು ನೋಡಿ, ನಾನು ಇನ್ಸ್ಟ್ರುಮೆಂಟೇಷನ್ ಎಲೆಕ್ಟ್ರಾನಿಕ್ಸ್ ಇದೆಲ್ಲ ಅಂದರೆ 24 volts 5 volts ಎಲ್ಲ ಯೂಸ್ ಮಾಡ್ತೀವಿ. ಆದರೆ ನೀನು ಎಲೆಕ್ಟ್ರಿಕಲ್ ಅಂತ ಬಂದ ಕೂಡಲೇ ಫಸ್ಟು 230 440 ಇದು 6 kV ಈ ಥರ ಎಲ್ಲ ಅಷ್ಟು ಹೈ ವೋಲ್ಟೇಜ್ ಪವರಲ್ಲಿ ನೀನು ಕೆಲಸ ಮಾಡಬೇಕು, ದೊಡ್ಡ ಮಷಿನರಿ ಮೇಲೆ ಕೆಲಸ ಮಾಡ್ಬೇಕಂದ್ರೆ ಎಲೆಕ್ಟ್ರಿಕಲ್ ಬ್ರಾಂಚ್ ಬೆಸ್ಟ್ ಬ್ರಾಂಚ್. ರೋಬೋಟಿಕ್ಸ್, ಸರ್ ನನಗೆ ಇವಾಗ ಅಡ್ವಾನ್ಸ್ ಇದೆ, ರೋಬೋಟಿಕ್ಸ್ ನಾನು ಮಾಡ್ಬೇಕಂದ್ರೆ ಇದನ್ನು ಒಂದು ಒಳ್ಳೆ ಬ್ರಾಂಚ್ ಇದೆ. ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ನೀವು ರೋಬೋಟಿಕ್ಸ್ ಮಾಡಿದ್ರೂ ಒಳ್ಳೆ ವ್ಯಾಲ್ಯೂ ಇದೆ. ಯಾಕಂದರೆ ಎಲ್ಲ ಇಂಡಸ್ಟ್ರಿನೂ ರೋಬೋಟ್ಸಲ್ಲೇ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮದು ಜಾಬ್ ಏನಿದೆ ಅಂದರೆ ಈ ದೋಸ್ತ ಕಿತ್ತಾಕೊಂಡು ಹೋಗ್ಬೋದು, ನಮ್ಮ ಜಾಬು ಅಷ್ಟು ಪವರ್ಫುಲ್ ಐತೆ. ನೀವು ಇದೇನು ಕಳ್ತೀರಂದ್ರೆ ಬೆಸ್ಟ್ ಆಪ್ಷನ್. ಅದಾದಮೇಲೆ ಕೆಮಿಕಲ್ ಇಂಜಿನಿಯರಿಂಗ್, ನಾರ್ಮಲ್ ನಿಮ್ಮ ಕೆಮಿಕಲ್ ಇದು PUC ಎಲ್ಲ ಮಾಡಿರ್ತೀರಲ್ಲ, ಸೊ ಇದೇನಾದರೂ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಕೆಮಿಕಲ್ ಬ್ರಾಂಚ್ನೂ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಪೆಟ್ರೋಲಿಯಂ ಇಂಜಿನಿಯರಿಂಗ್ ನೋಡ್ರಿ, ನಾನಿವಾಗ ವರ್ಕ್ ಮಾಡ್ತಾ ಇರೋದು ಇದೇ ಥರ ಪೆಟ್ರೋಲಿಯಂ ಇಂಡಸ್ಟ್ರಿಯಲ್ಲಿ. ಇಡೀ ವರ್ಲ್ಡ್ನಲ್ಲಿ ಒನ್ ಆಫ್ ದ ಬೆಸ್ಟ್ ಸ್ಯಾಲ್ರಿ, ನೀವೊಂದು ಟೆಕ್ನಿಷಿಯನ್ ಆಗ್ಬೋದು, ಯಾರೇ ಆಗ್ಬೋದು, ಒಂದು ಬೆಸ್ಟ್ ಸ್ಯಾಲ್ರಿ ಸಿಗುತ್ತಂದರೆ ಇದು ಪೆಟ್ರೋಲಿಯಂ ಫೀಲ್ಡಲ್ಲಿ. ಯಾಕಂದರೆ ಈ ಪೆಟ್ರೋಲಿಯಂ ಏನು ಪ್ರಾಡಕ್ಟ್ಸ್ ಇದ್ದಾವೆ ಇದಿಲ್ಲ ಅಂದರೆ ವರ್ಲ್ಡ್ ಇಲ್ಲ. ಮೋಸ್ಟ್ಲಿ ಎಲೆಕ್ಟ್ರಿಕಲ್ ಬರ್ಬೋದು ಫ್ಯೂಚರಲ್ಲಿ, ಹೇಳಕ್ಕೆ ಬರಲ್ಲ. ಆದರೆ ಪ್ರೆಸೆಂಟ್ ಕಂಡೀಷನಲ್ಲಿ ಇದು ಬೆಸ್ಟ್ ಇದೆ. ನಿಮ್ಗೆ ಯಾರ್ಯಾದರೂ ಪ್ಯೂರ್ಲಿ ಇಂಟ್ರೆಸ್ಟ್ ಇದ್ರೆ ಇದರಲ್ಲಿ ಮಾಡ್ಬೋದು. ಅಥವಾ ನೀವು ಎಲೆಕ್ಟ್ರಿಕಲ್ ಮತ್ತು ಇನ್ಸ್ಟ್ರುಮೆಂಟೇಷನ್ ಅವೆರಡು ಬ್ರಾಂಚ್ ಮಾಡಿನೂ ಇದರಲ್ಲಿ ಬಂದು ನೀವು ವರ್ಕ್ ಮಾಡ್ಬೋದು. ಯಾಕಂದರೆ ಅದೇ ಬ್ರಾಂಚ್ ಇಲ್ಲಿನೂ
ಇದೆ. ಏರೋನಾಟಿಕಲ್ ಇಂಜಿನಿಯರಿಂಗ್ ಸರ್, ನನಗೆ ಈ ಥರ ಒಂದು ವಿಮಾನ ಆಗ್ಬೋದು, ಈ ಥರ ಒಂದು ಫೀಲ್ಡಲ್ಲಿ ನನಗೆ ಇಂಟ್ರೆಸ್ಟ್ ಇದೆಯಪ್ಪ ಅಂತಂದರೆ ಏರೋನಾಟಿಕಲ್ ನಿಮಗೆ ಬೆಸ್ಟು. ಭಾಳಷ್ಟು ಎಕ್ಸ್ಪ್ಲೋರೇಷನ್ ಇರುತ್ತೆ, ಥ್ರಿಲ್ಲಿಂಗ್. ನಿಮ್ಗೇನು ಇದರಲ್ಲಿ ಏನಾದರೂ ಇದು ಸೀಟ್ ಸಿಗೋದು ಕಷ್ಟ ಅಂತಾರೆ, ಅಕಸ್ಮಾತ್ ಸೀಟ್ ಸಿಕ್ಕರೆ ಯು ಆರ್ ದ ಬೆಸ್ಟ್ ಪರ್ಸನ್ ಟು ವರ್ಕ್ ಹಿಯರ್. ಸಿಕ್ಕರೆ ತೊಗೊಳ್ರಿ, ಅಷ್ಟು ಟ್ಯಾಲೆಂಟ್ ಇದ್ದರೆ. ಅದೊಂದು ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ ಆಗಿರ್ಬೋದು, ಆ ಡಿಸೈನ್ ಆಗಿರ್ಬೋದು, ನಿಮಗೆ ಲೈಫ್ ಲಾಂಗ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಇದು ತೊಗೋಬೋದು. ಡೈರಿ ಟೆಕ್ನಾಲಜಿ, ನಿಮಗೆ ಡೈರಿ ಮೇಲೆ ಇಂಟ್ರೆಸ್ಟ್ ಇತ್ತು, ಈ ಮಿಲ್ಕ್ ಪ್ರೊಡಕ್ಷನ್ ಮೇಲೆ, ನಾಳೆ ನೀವು ಓನಾಗಿ ಏನಾದರೂ ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಸೊ ಈ ಥರ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಇದನ್ನೂ ಒಂದು ಇಂಜಿನಿಯರಿಂಗ್ ಬ್ರಾಂಚ್ ಇದೆ. ಕೇಳಿ ಯಾವ್ಯಾವ ಕಾಲೇಜ್ ಇದೆ, ನಾನು ಅದೆಲ್ಲ ಮುಂದೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಇದ್ರ ಬಗ್ಗೆ. ಅದಾದಮೇಲೆ ಮರೈನ್ ಟೆಕ್ನಾಲಜಿ. ನಮಗೇನು ಮರೈನ್ ಟೆಕ್ನಾಲಜಿ ಅಂತಂದರೆ ಏನಂತಂದರೆ, ಈ ಸಮುದ್ರದಲ್ಲಿ ಏನೇನು ಸಮಾಚಾರ ಇದೆ, ಅದರ ಒಳಗಡೆ ಎಂತೆಂಥ ಇಂಡಸ್ಟ್ರೀಸ್ ಇರುತ್ತೆ, ಅದರಲ್ಲಿ ನಾನು ಏನೇನು ಟೆಕ್ನಾಲಜಿ ಯೂಸ್ ಮಾಡಿದ್ರೆ ನಾವು ಸೇಫ್ ಆಗಿರ್ಬೋದು, ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ನಿಮಗೇನಾದರೂ ಈ ಥರ ಸಮುದ್ರದಲ್ಲಿ ಹೋಗಿ ಕೆಲಸ ಮಾಡೋದು ಇಂಟ್ರೆಸ್ಟ್ ಇದ್ದರೆ, ಸೊ ದಿಸ್ ಇಸ್ ದ ಬೆಸ್ಟ್ ಕೋರ್ಸ್. ಅದಾದಮೇಲೆ ಮೆಕ್ಯಾಟ್ರಾನಿಕ್ಸ್. ನೋಡಿ, ಮೆಕ್ಯಾಟ್ರಾನಿಕ್ಸ್ ಅಂದರೆ ಮೆಕ್ಯಾನಿಕಲ್ ಪ್ಲಸ್ ಎಲೆಕ್ಟ್ರಾನಿಕ್ಸ್. ನನಗೆ ಮೆಕ್ಯಾನಿಕಲಲ್ಲೂ ಇಂಟ್ರೆಸ್ಟ್ ಇದೆ ಮತ್ತು ಎಲೆಕ್ಟ್ರಾನಿಕ್ಸಲ್ಲೂ ಇಂಟ್ರೆಸ್ಟ್ ಇದೆ. ಸೊ ಇದೆಲ್ಲದನ್ನು ಮಾಡಿರೋದೇ ಮೆಕ್ಯಾಟ್ರಾನಿಕ್ಸ್. ನಾವು ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಇದರಲ್ಲಿ ಹೋಗ್ಬೋದು. ನೀವೆಲ್ಲ ಈ ಟ್ರಾನ್ಸ್ಫಾರ್ಮರ್ಸ್ ಮೂವಿ ಎಲ್ಲ ನೋಡಿರ್ತೀರಲ್ಲ, ಸೊ ಅದೇ ಎಕ್ಸಾಂಪಲ್ಲು. ಸೊ ಆ ಥರ ಇದರಲ್ಲಿ ನೀವು ಒಂದು ಜಾಬ್ ಮಾಡ್ಬೋದು, ಒಳ್ಳೆ ಬೆಸ್ಟ್ ಬ್ರಾಂಚ್ ಇದನ್ನು. ಅದಾದಮೇಲೆ ಮೈನಿಂಗ್. ಸರ್, ನನಗೆ KGF ಅಲ್ಲಿ ರಾಕಿ ಬಾಯ್ ಹೆಂಗಿದ್ದ ಆ ಥರ ನನಗೂ ಮೈನಿಂಗಲ್ಲೇ ಇಲ್ಲಿ ಇಂಟ್ರೆಸ್ಟ್ ಆಯ್ತು. ಅಂದರೆ ಇದರಲ್ಲಿ ಗೋಲ್ಡ್ ಮೈನ್, ಕೋಲ್ ಮೈನ್, ಡೈಮಂಡ್ ಮೈನ್, ಈ ಥರ ಭಾಳಷ್ಟು ಮೈನ್ಸ್ ಇರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಏರಿಯಾದಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಕೆಲವರಿಗೆ ಈ ಥರ ಜಾಗದಲ್ಲಿ ಹೋಗೋದು ಇಷ್ಟ ಇರ್ಬೋದು. ನೀವು ಆ ಥರ ಏನಾದರೂ ಇಂಟ್ರೆಸ್ಟ್ ಇದ್ದರೆ ದಿಸ್ ಇಸ್ ದ ಬೆಸ್ಟ್ ದಿಸ್ ಒನ್. ಆ್ಯಂಡ್ ದೆನ್ ವಿ ಹ್ಯಾವ್ ಸಿರಾಮಿಕ್ ಇಂಜಿನಿಯರಿಂಗ್. ಸಿರಾಮಿಕ್ ಅಂದರೆ ಎಲ್ಲ ಸಿಮೆಂಟ್ ಅನ್ಕೊತಾರೆ ಭಾಳಷ್ಟು ಜನ, ಅದನ್ನೂ ಇದೆ ಒಂದು ಪಾರ್ಟಲ್ಲಿ. ಅದಕ್ಕಿಂತ ಮೇನ್ ನಮಗೇನಂತಂದರೆ, there are so many ceramic elements in this world, we will study all of those. ಸೊ ಇಲ್ಲಿ ನಾವು ಅದೆಲ್ಲ ಸ್ಟಡಿ ಮಾಡ್ತೀವಿ. ಅದೆಲ್ಲ ಸ್ಟಡಿ ಮಾಡಿ ನಮಗೆ ಸಿರಾಮಿಕ್ ರಿಲೇಟೆಡ್ ಏನೇನು ಇನ್ಫಾರ್ಮೇಷನ್ ಇದೆ, ಒಂದು ಚಿಕ್ಕ ಮೈನ್ಯೂಟ್ ಡೀಟೇಲ್ಸ್, ಅದೆಲ್ಲದ್ರ ಬಗ್ಗೆ ನಾವು ತಿಳ್ಕೊತೀವಿ. ಇದಕ್ಕೊಂದು ಒಳ್ಳೆ ಸ್ಕೋಪ್ ಇದೆ ಇವಾಗ ಕರೆಂಟ್ ಇದರಲ್ಲಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಎಲ್ಲರೂ ಇವಾಗ ಅದೇ ಯೂಸ್ ಮಾಡ್ತಾ ಇದ್ದೀವಿ. ಮತ್ತು ಮಷಿನ್ ಲರ್ನಿಂಗ್ ಇದೊಂದು ಬೆಸ್ಟ್ ಕೋರ್ಸ್. ಇದು ನಾವು ಮಾಡಿದ್ರೆ ಡೈರೆಕ್ಟ್ ಜಾಬಿಗೆ ಹೋಗ್ಬೋದು, ಅಥವಾ ಒಂದು ಓನಾಗಿ ನಾವೇ ಕಂಪ್ನಿ ತೆಗಿಬೋದು, ಅಥವಾ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋವಂಥ ಒಂದು ಪವರ್ಫುಲ್ ಇದೆ ಟೂಲ್ ಇದೆ. ಇದು ನಾವೆಲ್ಲರೂ ಕಲ್ತ್ಕೋಬೋದು. ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಇದನ್ನು ಇವಾಗ ಬೂಮ್ ಆಗ್ತಾ ಇದೆ. ಯಾಕಂದರೆ ನಾವು ಭಾಳಷ್ಟು ಜನ ನಾವು ರೈತರ ಮಕ್ಕಳಾಗಿದ್ದು ನಮಗೆ ಇವಾಗ ಹೊಲದಲ್ಲಿ ಹೋಗಿ ಕೆಲಸ ಮಾಡೋದು ಆಗ್ತಾ ಇದ್ದಿಲ್ಲ. ಸೊ 1 or other day, ಸೊ ದಿಸ್ ವಿಲ್ ಬೂಮ್. ಆ್ಯಂಡ್ ಇದು ಮೋಸ್ಟ್ಲಿ ಒಂದು 3-4 years ಆಯ್ತು ಅನಿಸುತ್ತೆ ಇದು. ಆದರೂ ಕೆಲವು ಕಾಲೇಜಲ್ಲಿ ಕೋರ್ಸ್ ಇದೆ, ಆದರೂ ಹುಡುಗರು ಜಾಯ್ನ್ ಆಗ್ತಾ ಇಲ್ಲ ಸ್ಟೂಡೆಂಟ್ಸ್. ಮತ್ತು ಕಾಲೇಜ್ನವರು ಎಕ್ಸ್ಟ್ರಾ ಆ ಥರ ಟೀಚಿಂಗ್ ಆ ಥರ ಏನೋ ಮಾಡ್ತಾ ಇಲ್ಲ ಅಂತ ಒಂದು ಇನ್ಫಾರ್ಮೇಷನ್. ಆರ್ಕಿಟೆಕ್ಚರಲ್ ಇಂಜಿನಿಯರಿಂಗ್. ನನಗೆ ಸರ್ ಒಳ್ಳೆ ನಂದು ಆರ್ಟಿಸ್ಟ್ ಇದ್ದೀನಿ, ನನಗೆ ಒಂದು ಈ ಥರ ಒಂದು ಬಿಲ್ಡಿಂಗ್ ಡಿಸೈನ್ ಮಾಡೋದಾಗಲಿ, ಒಂದು ಇಂಟೀರಿಯರ್ ಡಿಸೈನ್ ಮಾಡೋದಾಗಲಿ, ನನಗೆ ಆ ಥರ ಎಲ್ಲ ಇಷ್ಟ ಇದೆ ಅಂತಂದರೆ ಈ ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್ ಏನಿದೆಯಲ್ಲ ಇದು ಬೆಸ್ಟ್. ಸೈಬರ್ ಸೆಕ್ಯೂರಿಟಿ ಆ್ಯಂಡ್ ಎಥಿಕಲ್ ಹ್ಯಾಕಿಂಗ್ ಇದು ಏನಪ್ಪ ಅಂತಂದರೆ, ನನಗೆ ಯಾವುದೋ ಒಂದು ನಂದು ಫೋನ್ ಇರ್ಬೋದು, ಒಂದು ಮೊಬೈಲ್ಸ್ ಆಗ್ಬೋದು, ಲ್ಯಾಪ್ಟಾಪ್ ಆಗ್ಬೋದು, ಒಂದು ಇಂಡಸ್ಟ್ರಿ ಸಿಸ್ಟಮ್ ಆಗ್ಬೋದು, ಹ್ಯಾಕ್ ಮಾಡ್ತಾರೆ ಅಂತಲ್ಲ ಗೊತ್ತಾ, ನನ್ನ ಫೇಸ್ಬುಕ್ ಹ್ಯಾಕ್ ಆಯಿತು, ವಾಟ್ಸಪ್ ಹ್ಯಾಕ್ ಆಯ್ತು ಅಂತ. ಸೊ ಅದನ್ನು ಹ್ಯಾಕಿಗೆ ಹೆಂಗೆ ನಾವು ವೈರಸ್ಸಿಗೆ ಆ್ಯಂಟಿ ವೈರಸ್ ಇರುತ್ತೋ ಹಂಗೆ ಈ ಎಥಿಕಲ್ ಹ್ಯಾಕಿಂಗ್ ಏನಪ್ಪ ಅಂತಂದರೆ, ಒಂದು ಕಂಪ್ನಿನ ಕಾಪಾಡ್ತಾರೆ. ಯಾವುದೋ ಒಂದು ಕಂಪ್ನಿದು ಡಾಟಾ ನಾವು ಕದ್ದು ಬಿಡ್ತೀವಲ್ಲ, ಸೊ ಕದಿದಂಗೆ ಕಾಪಾಡೋದೇ ಇವ್ರು ಹ್ಯಾಕರ್ಸ್ದು ಕೆಲಸ ಇದು. ಸೊ ಇದು ನಿಮ್ಗೇನಾದರೂ ಈ ಥರ ಇಂಟ್ರೆಸ್ಟ್ ಇತ್ತಂದರೆ ಬೆಸ್ಟ್ ಜಾಬ್ ಇದು, ಆಯಿತಾ. ಮತ್ತು ಸ್ಟ್ಯಾಟಿಸ್ಟಿಕ್ಸ್, ನೀವು ಯಾರು ಸ್ಟ್ಯಾಟಿಸ್ಟಿಕ್ಸ್ ಮಾಡಿರೋ ಇವಾಗ PUC ಆದಮೇಲೆ ಅವರಿಗೆಲ್ಲ ಕೆಲವು ಕೋರ್ಸ್ ಇದೆ. ಸೊ ನಮಗೆ ಇವಾಗ ಏನಿತ್ತು ಅಂದರೆ, ನಿಮಗೆ BSc ಇನ್ ಆನರ್ಸ್ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಅದಾದಮೇಲೆ ಮತ್ತೆ ನಿಮಗೆ ಮೆಥಡ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಸರ್ಟಿಫಿಕೇಟ್ ಸಿಗುತ್ತೆ ನಿಮಗೆ ಸ್ಟ್ಯಾಟಿಸ್ಟಿಕಲ್ಲಿ ಸಪ್ರೇಟಾಗಿ. ಇದನ್ನು ನೀವು ಮಾಡ್ಕೋಬೋದು. ಇದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ, ನಾನು ತಿಳ್ಕೊಂಡು ಮತ್ತೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹೇಳ್ತೀನಿ. ಮತ್ತು ಕಾಮರ್ಸ್ದವ್ರಿಗೆ ಏನಪ್ಪ ಸಮಾಚಾರ, ಕಾಮರ್ಸ್ದವ್ರಿಗೆ ಏನೇನು ಅದಾವ ಅಂತಂದ್ರಿಗಿನ ನಿಮಗೆ BCom ಆನರ್ಸ್ ಇದು ಎಲ್ಲರಿಗೆ ಗೊತ್ತಿರೋದು ಸಿಂಪಲ್. ಅದಾದಮೇಲೆ ನಿಮಗೆ ಕಂಪ್ಯೂಟರ್ ರಿಲೇಟೆಡ್ ಕೋರ್ಸಸ್ ಇದೆ ಭಾಳ. ಅದು ಯಾವುದು ಅಂತ ಅಂದರೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಇದು ಒಂದು ಒಳ್ಳೆ ಕೋರ್ಸು. ಅದಾದಮೇಲೆ ನಿಮಗೆ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಹೋಗ್ಬೋದು. ಅದಾದಮೇಲೆ ಮತ್ತು ನೀವು ಗ್ರಾಫಿಕ್ಸ್ ಡಿಸೈನಿಂಗ್ ಕಲಿಬೋದು, ಆ್ಯನಿಮೇಷನ್ಸ್ ಎಲ್ಲ ಕಲಿಬೋದು, ಮತ್ತು ವೆಬ್ ಡಿಸೈನಿಂಗ್ ಆ್ಯಂಡ್ ವೆಬ್ ಡೆವಲಪ್ಮೆಂಟ್ ಸೇಮ್ ಸಾಫ್ಟ್ವೇರ್ ಇಂಜಿನಿಯರ್ ಥರನೇ ನೀವು ಒಂದು BCA ಯಾರು ಮಾಡಿದ್ರು, ಆಯಿತಾ. ಅದಾದಮೇಲೆ ನಿಮಗೆ ಬಂದು ಮ್ಯಾನೇಜ್ ಆ್ಯಂಡ್ ಬಿಸ್ನೆಸ್ ಕೋರ್ಸಸ್. ನಿಮ್ಗೆ ಏನಾದರೂ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಇತ್ತು, ಮ್ಯಾನೇಜ್ಮೆಂಟಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದರೆ ಫಿನಾನ್ಸ್ ಮತ್ತು ಇದರಲ್ಲಿ ನಿಮಗೆ BCom ಜನರಲ್ ಇದೆ. ಅದಾದಮೇಲೆ ಟ್ಯಾಕ್ಸ್ ಪ್ರೊಸೀಜರ್ ಇದೂ ಒಂದು ಒಳ್ಳೆ ಬ್ರ್ಯಾಂಚ್. ಅದಾದಮೇಲೆ BCom ಪ್ರೊಫೆಷ್ನಲ್ ಹೋಗ್ಬೋದು. ಮತ್ತು ಅಕೌಂಟಿಂಗ್ ಆ್ಯಂಡ್ ಫಿನಾನ್ಸ್ ನಿಮಗೆ ಅದರಲ್ಲಿನೂ ಇದೆ. ಮತ್ತು ಇಂಟರ್ನ್ಯಾಷನಲ್ ಫಿನಾನ್ಸ್, ನಿಮ್ಗೆ ಇಂಟರ್ನ್ಯಾಷನಲ್ ರಿಲೇಟೆಡಲ್ಲಿ ಫಿನಾನ್ಸ್ ಏನೇನು ಕಲಿಬೋದಲ್ಲ, ಇದು ನಿಮ್ಗೆ ಒಳ್ಳೆ ಅಬ್ರಾಡಲ್ಲಿ ವರ್ಕ್ ಮಾಡೋ ಆಪರ್ಚುನಿಟಿ ಅಲ್ಲ.
ಮತ್ತು ನಿಮಗೆ ಸ್ಟ್ರಾಟಜಿಕ್ ಫಿನಾನ್ಸ್, ಇದು ಭಾಳಷ್ಟು ಬ್ರಾಂಚಸ್ ಇದೆ ಈ ಥರ ಇದರಲ್ಲಿ. ಇಂಡಸ್ಟ್ರಿಯಲ್ ಇಂಟಗ್ರೇಟೆಡ್, ನೀವು ಇಂಡಸ್ಟ್ರಿಯಲ್ಲಿ ಆ ಥರ ಇಂಟಗ್ರೇಷನ್ ಸಿಸ್ಟಮಲ್ಲಿ ಏನೇನಿದೆ ಅದು ರಿಲೇಟೆಡ್ ನಮ್ಮದು ಹೆಂಗೆ ಎಕಾನಮಿ ಅಪ್ಲೈ ಆಗುತ್ತೆ, ಸೊ ಅದೆಲ್ಲ ಕಲಿತೀರ ನಾವಿಲ್ಲಿ. ಟೂರಿಸಮ್ ಆ್ಯಂಡ್ ಟ್ರಾವೆಲ್ ಮ್ಯಾನೇಜ್ಮೆಂಟ್, ನಿಮ್ಗೆ ಏನಾದರೂ ಟೂರು ಟ್ರಾವೆಲ್ ಈ ಥರ ಇಂಟ್ರೆಸ್ಟ್ ಐಪತ್ತಪ್ಪ ಅಂತಂದರೆ ಫಸ್ಟಿಗೆ ಕೋರ್ಸಿಗೆ ಹೋಗ್ರಿ. ಎಷ್ಟನ್ನ ಕಷ್ಟ ಆಗಲ್ಲ, ಅದು ಯಾವುದೇ ಸ್ಟೇಟ್ನಲ್ಲಿ ಇರಲಿ ಹೋಗಿ ಕೋರ್ಸ್ ತೊಗೊಳ್ರಿ, ನಿಮ್ದು ಲೈಫ್ ಮಸ್ತ್ ಇರ್ತದೆ ಅದ್ರ ಇಂಟ್ರೆಸ್ಟ್ ಇದ್ದರೆ. ಮತ್ತು ಮ್ಯಾನೇಜ್ಮೆಂಟ್ ಕೋರ್ಸ್ ಅಂದರೆ ಏನು, ನಮಗೆ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ನಮ್ಮದು ಆಫೀಸಲ್ಲಿ ಏನೇನು ಇರುತ್ತಲ್ಲ ಆ ಥರ. ಅದಾದಮೇಲೆ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಸೊ ನಮಗೆ HR ಏನು ಕೆಲಸ ಮಾಡ್ತಾರಲ್ಲ ಅದು. ಅದಾದಮೇಲೆ ಬಂದು ಸೋಷಿಯಲ್ ವರ್ಕ್, ನನಗೆ ಸಮಾಜಮುಖಿ ಕಾರ್ಯಕ್ರಮ ಮಾಡೋದು ಭಾಳ ಇಷ್ಟ ಸರ್. ನನಗೆ ಎಲ್ಲರ ಜೊತೆ ಮಿಂಗಲ್ ಆಗಿ ಇನ್ನೊಬ್ರಿಗೆ ಸಹಾಯ ಮಾಡೋದು ನನಗೆ ಇಷ್ಟಪ್ಪ ಅಂತಂದರೆ ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್, ಇದು ಒಂದು ಬೆಸ್ಟ್ ಕೋರ್ಸ್. ಇದು ನಿಮ್ಗೆ ಏನಾದರೂ ಈ ಥರ ಇನ್ನೊಬ್ರಿಗೆ ಸಹಾಯ ಮಾಡೋದು ಯಾವಾಗಲೂ ಇತ್ತಂದರೆ ನಿಮ್ಗೆ NGOದಲ್ಲಿ ಜಾಬ್ ಸಿಗುತ್ತೆ, ಈ ಥರ ಒಂದು ಭಾಳ ಆಪ್ಷನ್ ಇದೆ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಗುಡ್ ಇದಂತ ಹೇಳ್ಬೋದು, ಆಯಿತಾ. ಆಮೇಲೆ ಆರ್ಟ್ಸಲ್ಲಿ ನಾನು ಆರ್ಟ್ಸ್ ಮಾಡೀನಿ ಅಂದರೆ ನಂದೇನೇನು ಸಮಾಚಾರ ನೋಡೋಣ ಬರ್ರಿ. ಸೊ ನಮ್ಮದು ಬ್ಯಾಚುಲರ್ ಆಫ್ ಆರ್ಟ್ಸ್ ಮಾಡ್ಬೋದು. ಇದರಲ್ಲಿ ನಮಗೆ ಫೈನ್ ಆರ್ಟ್ಸ್ ಅಂತ ಇದೆ, ಅದರಲ್ಲಿ ನೀವು ಸ್ಕಲ್ಪ್ಚರ್ ಕಲಿಬೋದು, ಸಿಂಗಿಂಗ್ ಕಲಿಬೋದು, ಡ್ಯಾನ್ಸಿಂಗ್, ಆರ್ಟ್, ಅಥವಾ ಒಂದು ಯಾವುದೋ ಒಂದು ನಿಮಗೆ ಗ್ರಾಫಿಕ್ಸ್ ಡಿಸೈನ್ ಅಥವಾ ಲೋಗೋ ಡಿಸೈನ್ ಈ ಟೈಪ್ದು ಏನಾದರೂ ಕೋರ್ಸ್, ಅಥವಾ ಒಂದು ಆ್ಯಕ್ಟಿಂಗ್ ರಿಲೇಟೆಡ್ನೂ ಕಲ್ತ್ಕೋಬೋದು. ನೆಕ್ಸ್ಟ್ ಬಂದು ಫ್ಯಾಷನ್ ಡಿಸೈನ್, ನಿಮ್ಗೆ ಏನಾದರೂ ಫ್ಯಾಷನಲ್ಲಿ ಇಂಟ್ರೆಸ್ಟ್ ಇತ್ತಂದರೆ, ನಾವು ಹಳ್ಳಿಯವರು ಹೋಗ್ಬಾರ್ದಂತೇನಿಲ್ಲ, ಪಟ್ಟಣದವ್ರಂತೂ ಅವ್ರಿಗೆ ಆಲ್ಮೋಸ್ಟ್ ಅದು ಟಚ್ ಇರುತ್ತೆ, ಅದೊಂದು ಫೀಲ್ ಇರುತ್ತೆ. ಸೊ ನಮ್ಮ ಸೈಡಿದ್ದು ನಮ್ಗೆ ಏನಾದರೂ ಫ್ಯಾಷನಲ್ಲಿ ಮಾಡಬೇಕಂತ ಇತ್ತು ಅಂತಂದರೆ ಅದು ಡಿಫ್ರೆಂಟಾಗಿ ಕಾಲೇಜಸ್ ಇದೆ, ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ ಫ್ಯಾಷನ್ ಅಂದರೆ ಏನು, ಅದು ಹೆಂಗಾಗುತ್ತೆ. ಮತ್ತು ಆ ಫ್ಯಾಷನ್ ಡಿಸೈನಿಂಗಲ್ಲಿ ನಮಗೆ ಓನ್ಲಿ ಈ ಥರ ವಾಕ್ ಮಾಡೋದಂತಲೇ ಇಲ್ಲ, ಇದು ಓನ್ಲಿ ಹುಡುಗಿಯರು ಫೋಟೋ ಹಾಕಿನಂತ ಅವ್ರದ್ದೇ ಅಂತಲ್ಲ, ಇವನ್ ಬಾಯ್ಸ್ ಕ್ಯಾನ್ ಗೋ. ಫ್ಯಾಷನ್ ಡಿಸೈನಿಂಗಲ್ಲಿ ಬಂದು ನಮಗೆ ಆ ಥರ ಡ್ರೆಸ್ಸಸ್ ಆಗ್ಬೋದು, ಅಲ್ಲಿ ಒಂದು ಡಿಸೈನ್ ಆಗ್ಬೋದು, ಯಾವ ಥರ ಮಾಡ್ತಾರೆ ಇದೆಲ್ಲ ಕಲಿಸ್ತಾರೆ. ನೀವು ಮೇನ್ಲಿ ಇದಕ್ಕೆ ಲೇಡೀಸ್ ಬಾಯ್ಸ್ ಯಾರಾದರೂ ಹೋಗ್ಬೋದು. ಈ ಥರ ಎಲ್ಲ ನೀವು ಕಲ್ತ್ಕೊಂಡು ನಾಳೆ ನಿಮ್ಮದೇ ಓನಾಗಿ ಒಂದು ಬಿಸ್ನೆಸ್ ತೊಗೋಬೋದು. ದಿಸ್ ಇಸ್ ದ ಬೆಸ್ಟ್ ಬ್ರಾಂಚ್ ಅವರಿಗೆ, ಆಯಿತಾ. ಇವೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ನೀವೆಲ್ಲ ನೋಡಿರ್ತಾರೆ ಮೂವಿಯಲ್ಲಿ ಹೀರೋಗಳು ಕೆಲವರು ಈ ಥರ ಒಂದು ಜಾಬ್ ಮಾಡ್ತಾ ಇರ್ತಾರೆ. ಅವ್ರು ಏನಂದ್ರೆ ಒಂದು ಇವೆಂಟ್ ನಡೀತಾ ಇರುತ್ತೆ, ಅದನ್ನೆಲ್ಲ ಅವ್ರ ಫೋನಲ್ಲಿ ವಾಕಿ ಟಾಕಿಯಲ್ಲೆಲ್ಲ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ನಿಮಗೆ ಆ ಥರ ಒಂದು ಫಂಕ್ಷನಲ್ಲಿ ಇರೋದಿಷ್ಟ, ಯಾವಾಗಲೂ ಅದೇ ನಿಮ್ಗೊಂದು ಜಾಬ್, ಎಲ್ಲಿ ಡಿಫ್ರೆಂಟ್ ಕಲರ್ಸ್ ನೋಡ್ತಾ ಇರ್ತಾರೆ, ಡಿಫ್ರೆಂಟ್ ಪೀಪಲ್ ಮೀಟ್ ಆಗ್ತಾ ಇರ್ತಾರೆ, ನಿಮಗೆ ಅದೇನಾದರೂ ಇಷ್ಟಪ್ಪ ಎನ್ವೈರ್ಮೆಂಟ್ ಅಂದರೆ ಇವೆಂಟ್ ಮ್ಯಾನೇಜ್ಮೆಂಟ್ ಬೆಸ್ಟ್. ಇದ್ರ ಮೇಲೆ ನೀವು ನಾಳೆ ಬಿಸ್ನೆಸ್ ಮಾಡ್ಕೋಬೋದು. ಅದಾದಮೇಲೆ ಗ್ರಾಫಿಕ್ಸ್ ಡಿಸೈನಿಂಗ್ ನಾನು ಆಲ್ರೆಡಿ ಹೇಳಿದ್ನಲ್ಲ, ಸೊ ಅದು ಎವರ್ಗ್ರೀನ್. ಇಂಟೀರಿಯರ್ ಡಿಸೈನ್, ಸೊ ನೋಡಿ ಮನೆಯಲ್ಲಿ ಒಳಗಡೆ ಇಂಟೀರಿಯರ್ ಎಷ್ಟು ಡಿಸೈನ್ ಮಾಡಿರ್ತೀವಿ. ಕೆಲವರು ನಿಮಗೆ ಟ್ಯಾಲೆಂಟ್ ಇರುತ್ತೆ, ನಿಮ್ಮ ಮನೇನ ಎಷ್ಟು ಚೆಂದ ಇಟ್ಕೊಂಡಿರ್ತೀರಲ್ಲ, ಸೊ ಅವರಿಗೆಲ್ಲರಿಗೆ ಇದು ಬ್ರಾಂಚ್ ಬೆಸ್ಟ್. ನೋಡಿರಿ, ನಿಮಗೆ ಈ ಥರ ಏನಾದರೂ ನಿಮಗೆ ಐಡಿಯಾ ಇತ್ತು, ಸರ್ ನನಗೆ ಈ ಥರ ಸ್ಕಿಲ್ ಇದೆ ಅಂತಂದರೆ ಇದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ಥ್ಯಾಂಕ್ ಯು, ದಟ್ಸ್ ಆಲ್. ನಾನು ಇವಾಗ ಏನು ಭಾಳ ಹೊತ್ತು ಹೇಳಿದೆ ಅಂತ ತಿಳ್ಕೊಬೇಡ್ರಿ. ಇದೆಲ್ಲ ನೀವು ಡೀಟೇಲಾಗಿ ತಿಳ್ಕೊಂಡು ಇಷ್ಟ ತನಕ ನಾನು ಏನು ಪಂಚಾಯಿತಿ ಇಷ್ಟೆಲ್ಲ ದನ ಅಂತ ಕೋರ್ಸ್ ಹೇಳೋದಲ್ಲ, ಇದ್ರ ಬಗ್ಗೆ ನೀವು ಯೋಚನೆ ಮಾಡಿರಿ. ನಿಮ್ಗೆ ಯಾವ ಕೋರ್ಸ್ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿರಿ. ನಾನು ಅತಿ ಬೇಗ ನೀವು ಯಾವುದು ಕೋರ್ಸ್ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡ್ತೀರೋ ಆ ವಿಡಿಯೋಸ್ನ ಫಸ್ಟ್ ಮಾಡ್ತಾ ಹೋಗ್ತೀನಿ. ಅದಾದಮೇಲೆ ಇನ್ನೊಂದೇನಪ್ಪ ಅಂತಂದರೆ, ನಮ್ಮದು ಈ ಯಾವ್ದ್ಯಾವ್ದು ನಾನು ಕೋರ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನೋ ಇವಾಗ ಎಲ್ಲ ಅದನ್ನು ಡಿಟೇಲ್ ಆಗಿ 1-to-1 ವಿತ್ ಬ್ರಾಂಚಸ್, ಯಾವ ಕಾಲೇಜ್ ಇದೆ, ಫೀಸ್ ಎಷ್ಟು, ಅದು ಏನು ಸಮಾಚಾರ, ಏನು ಕತೆ, ಇದೆಲ್ಲದ್ರ ಬಗ್ಗೆ ತಿಳ್ಕೊಂಡು ನಾನು ನಿಮ್ಮ ಮುಂದೆ ಮತ್ತೆ ಬರ್ತಾ ಇರ್ತಾನೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ, ಇದನ್ನು ಶೇರ್ ಮಾಡಿ. ಸೊ ನಾನು ಮತ್ತೆ ನಿಮ್ಮ ಮುಂದೆ ಖಂಡಿತ ಬರ್ತೇನೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ತಗೊಂಡು. ಜೈ ಹಿಂದ್, ಜೈ ಕರ್ನಾಟಕ.